ಯಾವಾಗ್ಲೂ ನಾನು ಗುರುಗಳ ಅನುಗ್ರಹಕ್ಕೋಸ್ಕರ ಬೇಡ್ತಾ ಇರ್ತೀನಿ. ಹೇಗೆ ರಾಯರ ಭಕ್ತೆ ಆದೆ ಅಂತ ಒಂದು ಸಣ್ಣ ಇನ್ಸಿಡೆಂಟ್ ಆ ಒಂದು ಹಾಲ್ ಇಂದ ಆಚೆ ಹೋದಾಗ ಸರ್, ಐ ಜಸ್ಟ್ ಸಾ ರಾಘವೇಂದ್ರ ಸ್ವಾಮಿಗಳು ಒಂದು ಹೀಗ್ ನೋಡ್ದೆ ಅಷ್ಟೇ. ಜ್ಯೋತಿಷಿ ಅಂತ ಹೇಳ್ತಿಯಲ್ಲ, ಈ ಜಾಗತ ಹೇಳು ತಗೋ. ದಿನ ನನ್ನ ಚಾರ್ಟ್, ನನ್ನ ಹುಟ್ಟಿದಂತ ರಾಶಿ ಕುಂಡಲಿ ಒಂದು ರಫ್ ಬುಕ್ ಅಲ್ಲಿ ಬರ್ದು, ಓಕೆ ನೀನೇ ತಿಳ್ಕೊ ತಗೋ ಅಂತ ಹೇಳಿದ್ರು. ನಮಸ್ಕಾರ. ಡಾಕ್ಟರ್ ಭಾಗ್ಯಶ್ರೀ ಚಂದ್ರಶೇಖರ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಪರಿಚಯದಲ್ಲಿ ಒಂದು ವಿಷಯ ಇದೆ. ಈ ಮೇಡಮ್ ಜ್ಯೋತಿಷ್ಯ ಹೇಳ್ತಾರೆ. ಮೇಡಮ್ ಹತ್ರ ಜ್ಯೋತಿಷ್ಯ ಕೇಳಕ್ ಬರೋದಾದ್ರೆ ಒಂದೇ ಒಂದು ಸಣ್ಣ ಅಡ್ವೈಸು, ನೀವು ಒಬ್ಬರೇ ಬನ್ನಿ. ಜೊತೆಗೆ ನಿಮ್ಮ ಮನೆಯವರನ್ನಾಗ್ಲಿ ಸಂಗಡಿಗರನ್ನಾಗ್ಲಿ ಕರ್ತರಬೇಡಿ. ಯಾಕೆಂದ್ರೆ ಎಲ್ಲದನ್ನು ನಿಖರವಾಗಿ ಹೇಗಿದ್ಯೋ ಹಾಗೆ ಕುಲ್ಲಂ ನೀವು ಏನೇನು ಗುಟ್ಟು ಮಾಡಿದ್ದೀರಿ ಅದೆಲ್ಲ ಹೊರಗಡೆ ಇರ್ಬಿಡ್ತಾರೆ. ಈ ಎಚ್ಚರಿಕೆ ಇಟ್ಕೊಂಡು ಮೇಡಮ್ ಹತ್ರ ಬನ್ನಿ. ಮೇಡಮ್, ಇದು ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಓಂ ಶ್ರೀ ಗುರುಭ್ಯೋ ನಮಃ. ಖಂಡಿತ ಸರ್, ಜ್ಯೋತಿಷ್ಯ ಶಾಸ್ತ್ರದಿಂದ ನಾವು ನಿಖರವಾಗಿ ಏನಾಗಿರುತ್ತೆ, ಏನ್ ಮಾಡಿರ್ತಾರೆ ಅಥವಾ ಏನ್ ಮುಂದೆ ಮಾಡ್ತಾರೆ ಅಂತ ಖಂಡಿತ ನಾವು ಹೇಳ್ಬೋದು. ಯಾವಾಗ್ಲೂ ನಾನು ಗುರುಗಳ ಅನುಗ್ರಹಕ್ಕೋಸ್ಕರ ಬೇಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಅಂಡ್ ಮಹಾಕಾಳಿಮ ಭಕ್ತೆ ನಾನು. ಸೊ ನನ್ಗೇನು ಅಂತಂದ್ರೆ ಗುರುಗಳ ಅನುಗ್ರಹ as well as ಮಹಾಕಾಳಿಮ ಅನುಗ್ರಹ ಖಂಡಿತ ನನ್ನ ಮೇಲೆ ಇರೋದ್ರಿಂದ ಐ ಆಮ್ ಏಬಲ್ ಟು ಸಿಟ್ ಬಿಫೋರ್ ಯು ಲೈಕ್ ದಿಸ್. ಮೇಡಮ್, ಗುರು ಅಂದ್ರೆ ನೀವು ಬೃಹಸ್ಪತಿ ಹೇಳ್ತೀರಾ ಅಥವಾ ಬೇರೆ ಯಾರಾದ್ರೂ ಗುರು? ರಾಘವೇಂದ್ರ ಸ್ವಾಮಿಗಳು. ಅಷ್ಟೇ ಮೇಡಮ್. ಅಂದ್ರೆ ನೀವು ರಾಯರ ಭಕ್ತರ? ಹೌದು ಸರ್. ನಾನು ಹೇಗೆ ರಾಯರ ಭಕ್ತೆ ಆದೆ ಅಂತ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಸರ್. 1998 ಅಲ್ಲಿ ನನಗೆ ಫಸ್ಟ್ ವೀಣಾ ಕಾನ್ಸರ್ಟ್ ರಾಯರ ಮಠದಲ್ಲಿ ಆರಾಧನೆ ಟೈಮಲ್ಲಿ ಅವರು ಲೆಟರ್ ಕಳಿಸಿದ್ರು. ಓಕೆ ಬನ್ನಿ ಅಂತ. ಈಗ ಐ ವಾಸ್ ಜಸ್ಟ್ ಸ್ಟೂಡೆಂಟ್, BDS ಸ್ಟೂಡೆಂಟ್ ಇದೆ ಸರ್, ಡೆಂಟಲ್ ಸೈನ್ಸ್ ಓದ್ತಾ ಇದ್ದೆ. ಆಗ ನಾನು ಲೈಕ್ ಎಲ್ಲ ನಮ್ಮ ವೀಣೆ ಎಲ್ಲ ತಗೊಂಡು ಹೋಗಿ ಅಲ್ಲಿ ಕಚೇರಿ. ಆಗ ಅಷ್ಟು ನನಗೆ ಏನು, ಐ ವಾಸ್ ಸ್ಟಿಲ್ ಎ ಸ್ಟೂಡೆಂಟ್. ಸೊ ನುಡ್ಸಿ ಎಲ್ಲ ಗುರುಗಳು ಬಂದು ಆಶೀರ್ವಾದ ಮಾಡೋದು ಎಲ್ಲ ಆಯ್ತು. ಅಲ್ಲಿ ಮೂಲ ರಾಮರ ಪೂಜೆ ನಡೀತಾ ಇರತ್ತೆ ಒಳಗಡೆ. ಸೊ ಅಲ್ಲಿ ನಮ್ಮ ಟೀಚರು ಬಂದಿದ್ರು ಸರ್. ನಾನು ವೀಣೆ ಕಲ್ತಿರೋದು ಶಾರದಾ ಮ್ಯಾಮ್ ಅಂತ ನಮ್ಮ ಫಸ್ಟ್ ಗುರುಗಳು. ಆಮೇಲೆ ಅವರ ಗುರುಗಳು RK ಸೂರ್ಯನಾರಾಯಣ್ ಸರ್. ಅವರು ನಮ್ಮ ಶಾರದಾ ಮೇಡಮ್ RK ಸೂರ್ಯನಾರಾಯಣ್ ಸರ್ ಹತ್ರ ಸೇರಿಸಿದ್ರು, ನನ್ನ ಕರ್ಕೊಂಡೋಗಿ. ಅವರು ನಮ್ಮ ಗುರುಗಳು ಸರ್, RK ಸೂರ್ಯನಾರಾಯಣ್ ಸರ್. ಸೊ ಅಲ್ಲಿ ಮೂಲ ರಾಮರ ಪೂಜೆ ನಡೆಯುವಾಗ ನಮ್ಮ ಮೇಡಮ್ ಏನು ಎಲ್ಲ ಪ್ರದಕ್ಷಿಣೆ ಆಗ್ತಾ ಇತ್ತು. ಸೊ ನಾನು ನಮ್ಮ ಮೇಡಮ್ನ ಕರೆಯೋಣ, ಮೂಲ ರಾಮರ ಪೂಜೆ ನೋಡ್ಲಿ, ನಾನು ನಮ್ಮಮ್ಮ ಎಲ್ಲ ಕೂತ್ಕೊಂಡಿದ್ವಿ. ಸೊ ನಮ್ಮ ತಾಯಿ ಹೇಳಿದ್ರು, ಮಿಸ್ ಕರ್ಬಿಡು, ಅವರು ನೋಡ್ಲಿ ಅಂತ ಹೇಳಿದಾಗ ಐ ಜಸ್ಟ್ ವೆಂಟ್ ಔಟ್ ಫ್ರಮ್ ಮೂಲ ರಾಮರ ಒಂದು ಹಾಲ್ ಇಂದ ಆಚೆ ಹೋದಾಗ ಸರ್, ಐ ಜಸ್ಟ್ ಸಾ ರಾಘವೇಂದ್ರ ಸ್ವಾಮಿಗಳು ಒಂದು ಹೀಗ್ ನೋಡ್ದೆ ಅಷ್ಟೇ ಸರ್. ಬ್ಲಿಂಕ್ ಆಫ್ ಐ ಕುಡಂಟ್ ಸಿ. ಕಾಣಿಸಿದ್ರು ಕಾಣಿಸ್ತಿಲ್ಲ. ಕಮಂಡಲ್ ಇಟ್ಕೊಂಡು ಜಸ್ಟ್ ನಿಂತಿದ್ದಾರೆ. ಹಾಗೆ ನಿಂತ್ಕೊಂಡು ನನ್ಗೆ ಕಾಣಿಸ್ಲಿಲ್ವಾ. ದಿಸ್ ವಾಸ್ ಮೈ ಐ ಫೆಲ್ಟ್ ವೆರಿ, ನನ್ಗೆ ಅಳು ಬರೋ ತರ. ಐ ಜಸ್ಟ್ ಕ್ರೈಡ್. ನಾನು ಮಿಸ್ನ ಉಳ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಐ ಜಸ್ಟ್ ಸ್ಟುಡ್ ಏನು. ಆಮೇಲೆ ಸರ್, ನಾನು ನನ್ನ ಪರ್ಸಲ್ಲಿ ಅಕ್ಷತೆದು ಒಂದು ಪ್ಯಾಕೆಟ್ ಆಸ್ ವೆಲ್ as ಒಂದು ವಿಷ್ಣು ಮಂತ್ರದ್ದು ಚಕ್ರದ್ದು ಒಂದು ಸಣ್ಣ ಚಕ್ರ ಆಸ್ ವೆಲ್ as ಅಕ್ಷತೆ ಕವರ್ ಇತ್ತು ಸರ್. ವಿ ಹ್ಯಾವ್ ನೆವರ್ ಪರ್ಚೇಸ್ ದಟ್. ವಿ ಡೋಂಟ್ ನೋ ಹೌ. ಕೊಟ್ಟಿಲ್ಲ. ನಾವ್ ಎಲ್ಲಿ ವೀಣೆ ಕಚೇರಿ ಮುಗಿಸ್ಕೊಂಡು ರಾಮರ ಒಂದು ಪೂಜಾ ಹಾಲ್ ಅಲ್ಲಿ ಕೂತ್ಕೊಂಡಿದ್ದೀವಿ ವಿತ್ ಆಲ್ ದ ಶ್ರುತಿ ಬಾಕ್ಸ್, ವೀಣೆ ಎಲ್ಲ ನಮ್ಮ ಅಸೆಟ್ ಜೊತೆ ಕೂತ್ಕೊಂಡಿದ್ದೀವಿ. ನಮ್ಮ ಮೇಡಮ್ ನ ಕರೆಯಕ್ಕೆ ಹೋದೆ. ಸೊ ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಜ್ಯೋತಿಷ್ಯ ಶುರುವಾಯ್ತಾ ಸರ್? ಪ್ರಜ್ಞೆ ಶುರುವಾಗಿದ್ದು ಹೇಗೆ ಸರ್? ಪ್ರಜ್ಞೆ ನನಗೆ ಐ ರಿಯಲಿ ಡೋಂಟ್ ನೋ ಸರ್. ನನಗೆ ಆಗ ರೋಮಾಂಚನ, ಗುರುಗಳು ನಿಜವಾಗ್ಲೂ ಕಾಣಿಸಿದ್ರಲ್ಲ. ನಿಜವಾಗ್ಲೂ ನಮ್ಮ ತಾಯಿಗೆ ಹೇಳ್ತಾ ಇದ್ದೀನಿ, ನಾನು ಏನೋ ಅನ್ಕೊಂಡಿರ್ತೀಯ ರಾಘವೇಂದ್ರ ಸ್ವಾಮಿಗಳು. ಆಗ ಒಂದು 108 ಟೈಮ್ಸ್ ನಾನು ದಿನ ಬರೀತಿದ್ದೆ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಚಿಕ್ಕಗಳಿಂದ ಐ ಹ್ಯಾಡ್ ಗುರುಗಳು ಕಾಪಾಡ್ತಾರೆ. ಸೊ ಇಟ್ ವಾಸ್ ಜಸ್ಟ್ ಮಕ್ಕಳಿಗೆ ಇರಲ್ವಾ ಸರ್. ಮೊದಲು ನಾನು ಆಟ ಆಡ್ಕೊಂಡೆ ಗುರುಗಳು ಅಂತ ಹೇಳಿದ್ದು. ಆಮೇಲೆ ದಟ್ ಬಿಲೀಫ್, ಯು ಡೋಂಟ್ ನೋ ಹೌ ಇಟ್ ಕಮ್ಸ್. ಇಲ್ಲಪ್ಪ, ಇದಾರೆ ಅನ್ನೋದು ನನಗ್ ಮಾತ್ರ ಅದು ಅರ್ಥ ಆದಾಗ ಐ ಫೆಲ್ಟ್, ಹೌದಲ್ವಾ, ಇಟ್ ಇಸ್ ನಾಟ್ ಓನ್ಲಿ ಇನ್ ಬೃಂದಾವನ, ಇಲ್ಲಿ ಕಾಣಿಸಿದ್ರಲ್ವಾ.
ಅದು ಐ ಕ್ಯಾನ್ ನೆವರ್ ಎಕ್ಸ್ಪ್ರೆಸ್ ದಟ್ ಸರ್. ಅದಾದ್ಮೇಲೆ ನಾನು ಶ್ರೀ ಶ್ರೀ ಸ್ವರೂಪ ಮ್ಯೂಸಿಕ್ ಆರ್ಗನೈಸೇಷನ್ ಟ್ರಸ್ಟ್ ಅಂತ ನಮ್ಮ ರಾಘವೇಂದ್ರ ಸ್ವಾಮಿಗಳ ವೀಣೆ ಇಟ್ಕೊಂಡಿರೋ ಒಂದು ಫೋಟೋನ ಫಸ್ಟ್ ನಾನು ನನ್ನ ಆರ್ಗನೈಸೇಷನ್ ಹಾಕೊಳಕ್ ಶುರು ಮಾಡಿದೆ ಸರ್. ಗುರುಗಳು ನನ್ನ ಕೈ ಯಾವತ್ತೂ ಬಿಡಲ್ಲ. ಗುರು ಇಸ್ ದೇರ್. ಫ್ರಮ್ ನೌ ಆನ್ವರ್ಡ್ಸ್ ಐ ಶುಡ್ ಸ್ಟಾರ್ಟ್. ಜೀವನದಲ್ಲಿ ಮೊದಲು ನೀವು ವೀಣಾ ಕಲ್ತಿದ್ದು? ಕಲಿತಿದ್ದೆ ಸರ್, ಕಲಿತಿದ್ದು. ಫ್ರಮ್ 1990 ಐ ವೆಂಟ್ ಟು ವೀಣಾ ಕ್ಲಾಸ್. ಹೌದು ಸರ್. ಅದರ ನಂತರ ಜ್ಯೋತಿಷ್ಯ ಶುರು ಮಾಡಿದ್ರೆ? ಸರ್ ಜ್ಯೋತಿಷ್ಯ ನಮ್ಮ ತಾಯಿನೇ ಜ್ಯೋತಿಷಿ ಸರ್. ನಿರ್ಮಲ ಕುಮಾರಿ, ಶ್ರೀಮತಿ ನಿರ್ಮಲ ಕುಮಾರಿ ಅಂತ ನಮ್ಮ ತಾಯಿ. ನಮ್ಮ ತಾಯಿಯವರು ಜ್ಯೋತಿಷ್ಯದ ಲೈಕ್ ಶಿ ಹ್ಯಾಸ್ ವೆರಿ ಲಾಟ್ ಆಫ್ ಪ್ಯಾಷನ್. ಯಾವ ಊರಿನಲ್ಲಿ ಇದ್ರು ಸರ್? ನಾವು ಬೆಂಗಳೂರು. ಸೊ ಜ್ಯೋತಿಷ್ಯದ ಬುಕ್ಸ್, ಎಲ್ಲಾ ತರದ್ ಬುಕ್ಸ್ ನಮ್ಮ ತಾಯಿ ಹತ್ರ ಇದೆ ಸರ್. ಯೂಶಲಿ ಅವರು ನನ್ನ ಚಿಕ್ಕ ವಯಸ್ಸಿಂದ ನಾನು ಏನು ನೋಡಿದೀನಿ ನಮ್ಮ ತಾಯಿ ಅಂದ್ರೆ ಇದು ಎಲ್ಲ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಲತಾ ಮಂಗೇಶ್ಕರ್ ಅವ್ರ ಹಾಡು ಅಥವಾ MS ಸುಬ್ಬಲಕ್ಷ್ಮಿ ಅವ್ರ ಹಾಡು ರೇಡಿಯೋದಲ್ಲಿ, ಅಥವಾ ಅದ್ ಬಿಟ್ರೆ ಶಿ ಯೂಸ್ ಟು ಬಿ ಸ್ಟಡಿಂಗ್ ಬುಕ್ಸ್. ನಾನು ಯೂಶಲಿ ಪಕ್ಕದಲ್ಲಿ ಹೋಗಿ ಏನ್ ಬುಕ್ಸ್ ಓದ್ತಾ ಇದ್ದಾರೆ, ಏನ್ ಕತೆ, ಏನಿದೆ. ಸೊ ಅವ್ರು ಯೂಶಲಿ ನೋಡು ಇದನ್ನ ನೋಡು, ಶುಕ್ರ 7ನೇ ಮನೇಲಿದ್ರೆ ಏನು, 8ನೇ ಮನೇಲಿದ್ರೆ ಏನು. ಓಕೆ, ಒಂದು ದಿನ ನನ್ನ ಚಾರ್ಟ್, ನನ್ನ ಹುಟ್ಟಿದಂತ ರಾಶಿ ಕುಂಡಲಿ ಒಂದು ರಫ್ ಬುಕ್ ಅಲ್ಲಿ ಬರ್ದು, ಓಕೆ ನೀನೇ ತಿಳ್ಕೊ ತಗೋ ಅಂತ ಹೇಳಿದ್ರು. ದಟ್ ವಾಸ್ ದ ಸ್ಟಾರ್ಟಿಂಗ್. ಅಂದ್ರೆ ನಿಮ್ಮ ಜಾತಕ ಕುಂಡಲಿಯನ್ನು ನೋಡೇ ನೀವು ಮೊದಲು ಶುರು ಮಾಡಿದ್ದು? ಸೊ ಬುಕ್ಸ್ ಓದೋದು ಸರ್. ಒಂದೇ ಮನೇಲಿ ಓಕೆ ಮೀನ ಲಗ್ನ ಅಂದ್ರೆ ಏನು, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರೋರು. ಅಂದ್ರೆ ಇದ್ದಕ್ಕಿದ್ದಾಗೆ ಬಂದಿದ್ದಕ್ಕಿಂತ ಪರಿಶ್ರಮ ನಿಮ್ ತಾಯಿಯವ್ರ ಕಡೆಯಿಂದ ನಿಮ್ಗೂ? ತಾಯಿಯಿಂದಾನೆ. ನೀವು ಕೂಡ ಸರಿಯಾದ ಪರಿಶ್ರಮ ಹಾಕಿದ್ರು, ಸಡನ್ ಆಗಿ ಆಗಿದ್ದಲ್ಲ. ಇಟ್ ವಾಸ್ ನಾಟ್ ಮೈ ಪ್ಯಾಷನ್ ಸರ್. ನಾನು ಜ್ಯೋತಿಷಿ ಆಗ್ಬೇಕು, ನಾನು ವೀಣಾ ವಿದ್ವಾಂಸೆ ಆಗ್ಬೇಕು, ವೀಣಾ ಕಲಾವಿದೆ ಆಗ್ಬೇಕು ಅಂತ ನನ್ನ ಪ್ಯಾಷನ್. ನಾನು ಅದು ಸ್ಟ್ರೈವ್ ಮಾಡ್ತಾ ಇರೋದು. ಬಟ್ ಜ್ಯೋತಿಷಿ ಅಂತ ಹೇಳೋದು ಇಟ್ ಇಸ್ ಗುರುಗಳ ಒಂದು ಅನುಗ್ರಹ ಅಂತ. ಮತ್ತೆ ಮನೆಯವರ ಆಶೀರ್ವಾದ, ಎಲ್ಲ ಫ್ಯಾಮಿಲಿ. ವಿತೌಟ್ ಮೈ ಫ್ಯಾಮಿಲಿ ಐ ಕಾಂಟ್ ಸ್ಟ್ಯಾಂಡ್ ಅಲ್ವಾ ಸರ್. ಅಲ್ಲ ಹಾಗೆ ಹಿಂದೋರ ಪರಿಶ್ರಮನೂ ನಿಮ್ಮೊಳಗಡೆ ಬಂದ್ಬಿಟ್ಟಿದೆ. ಪರಿಶ್ರಮ ಅಂತ ಹೇಳಿದ್ರೆ ಸರ್, ಅವರು ಈಗ ಮನೇಲಿ ಯಾರಾದ್ರೂ ಪ್ರೋತ್ಸಾಹ ಮಾಡ್ತಾ ಇದ್ದಾಗ, ಈಗ ನಮ್ಮ ತಾಯಿ ಇದನ್ನು ಓದು ಅದನ್ನು ಒಂದು 7ನೇ ಮನೆ ಅನ್ನೋ ಒಂದು ಶುಕ್ರ 7ನೇ ಮನೇಲಿದ್ರೆ, ಅಂದ್ರೆ ಕಳತ್ರ ಸ್ಥಾನದ ಅಧಿಪತಿ 7ನೇ ಮನೇಲಿ ಮದುವೆ ಸ್ಥಾನದಲ್ಲಿದ್ರೆ ಏನೇನಾಗುತ್ತೆ. ಸೊ ಅಷ್ಟು 10 ಬುಕ್ಸ್ ಐ ಯೂಸ್ ಟು ಸ್ಟಡಿ. ಇಂಗ್ಲಿಷ್ ಅಲ್ಲಿ ಏನು, ಕನ್ನಡದಲ್ಲಿ ಏನು, ಎಲ್ಲಾನು ನೋಡಿ, 7ನೇ ಮನೇಲಿ ಶುಕ್ರ ಇದ್ರೆ ಹೀಗೆ, 5ನೇ ಮನೆಯಲ್ಲಿ ಶನಿ ಮಹಾತ್ಮರು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಮಹಾತ್ಮರು ಇದ್ರೆ ಹೀಗೆ, ಅಥವಾ ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ರಾಹು ಇದ್ರೆ, ಕೇತು ಇದ್ರೆ. ಸೊ ಒಂದೊಂದು ಗ್ರಹಕ್ಕೂ ಸೋ ಮೆನಿ ಬುಕ್ಸ್. ಸೊ ಅದು ಓದ್ತಾ ಆ ಒಂದು ಡೀಪ್ ನಾಲೆಜ್ ವಿತೌಟ್ ಐ ನೆವರ್ ಥಾಟ್ ಜ್ಯೋತಿಷ್ಯ ನಾನು ಹೇಳ್ತೀನಿ ಜ್ಯೋತಿಷಿ ಆಗ್ಬೇಕು, ಇಲ್ಲ ಸರ್. ಅದೇನು ಕಾಲ ಅದು. ಸೊ ಅಮ್ಮ ಹೇಳ್ತಿದ್ರು ನಾನು ಓದ್ತೀನಿ, ಓದಿ. ಸೊ ಐ ಯೂಸ್ ಟು ಟೆಲ್ ನಮ್ಮ ತಾಯಿಗೆ, ಹೀಗಮ್ಮ ಹಾಗಮ್ಮ, ಹಾಗಾಗತ್ತೆ ಹೀಗಾಗತ್ತೆ. ಆಮೇಲೆ ಇದು ಒಂದಷ್ಟು ವರ್ಷಗಳ ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಸರ್. ಆಮೇಲೆ ವೀಣೆ ನುಡಿಸ್ತಾ ಇದ್ದೆ. ವೀಣೆ ನಮ್ಮ ತಾಯಿ ಮುಂದೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ ಪಾಠ ಹೋಗಿ ವೀಣೆ ಇಟ್ಕೊಂಡು ನೋಡಮ್ಮ. ಯೂಶಲಿ ಆಲ್ವೇಸ್ ಮೈ ಮದರ್ ಯೂಸ್ ಟು ಸೆಟ್, ಹೀಗ್ ನುಡ್ಸು ಹಾಗೆ ನುಡ್ಸು ಎಲ್ಲಾನು. ಇಟ್ ವಾಸ್ ಲೈಕ್ ನಮ್ಮ ತಂದೆಗಿಂತ ನಮ್ಮ ಅಮ್ಮ ಶಿ ಯೂಸ್ ಟು ಟ್ರೈನ್ ಮಿ. ಇಷ್ಟು ಸತಿ ನೋಡ್ಸ್ಬೇಕು, ಇಷ್ಟು ಸತಿ ಓದ್ಬೇಕು, ಆಲ್ ದೀಸ್ ಥಿಂಗ್ಸ್ ಅಪಾರ್ಟ್ ಫ್ರಮ್ ಮೈ ನಾರ್ಮಲ್ ಎಜುಕೇಶನ್. ಸೊ ಅದು ಓದಿ ಈಗ ಅಕ್ಕಪಕ್ಕದ ಮನೆಯವರು ನಮ್ಮ ಅಮ್ಮ ಬಿಸಿ ಇದ್ದಾಗ ನೀವೇ ಒಂದ್ ಸ್ವಲ್ಪ ಹೇಳ್ಬಿಡಿ, ಒಂದ್ ಸ್ವಲ್ಪ ಈ ಟೈಮಿಗೆ ಹೇಳ್ಬಿಡಿ, ಅಥವಾ ಈಗ ನಮ್ಮ ಮಗನ್ಗೆ ಏನ್ ಹೆಸರು ಇಡ್ಬೇಕು, ಆ ತರ ಕೇಳಕ್ ಶುರು ಮಾಡೋರು. ಇಟ್ ವಾಸ್ ಅವರು ನಮ್ಮ ಜ್ಯೋತಿಷ್ಯಕ್ಕೆ ಬರ್ತಾ ಇದ್ದಿದ್ದು ನಮ್ಮ ತಾಯಿ ಹೇಳಲಿ ಅಂತ. ಬಟ್ ನಮ್ಮ ತಾಯಿ ಬ್ಯುಸಿ ಇದ್ದಾಗ ನೀನೇ ಹೇಳ್ಬಿಡಪ್ಪ, ಹೋಗು ನೀನು ಕೂತ್ಕೊಂಡು ಹೇಳುವ. ಸೊ ಇನ್ವೇರಿಯಬಲಿ ನಂಗೆ ಗೊತ್ತಿಲ್ಲದ ಹಾಗೆ ಐ ಜಸ್ಟ್ ಸ್ಟಾರ್ಟೆಡ್ ಟೆಲಿಂಗ್. ಯಾರೇ ಆಗ್ಲಿ ನಮ್ಮ ಜ್ಯೋತಿಷ್ಯದ ಆಫೀಸ್ಗೆ ಬಂದಾಗ ನಾವು ಡೇಟ್ ಆಫ್ ಬರ್ತ್ ಆಸ್ ವೆಲ್ ಎಸ್ ಟೈಮಿಂಗ್, ಅವ್ರು ಹುಟ್ಟಿರೋ ಅಂತ ಒಂದು ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಹುಟ್ಟಿರ್ತಾರೋ ಅಥವಾ ಬ್ರಾಹ್ಮಿ ಹೊತ್ತು ಹುಟ್ಟಿರ್ತಾರೋ ಆ ಒಂದು ಟೈಮಿಂಗ್ಸ್ ಪ್ರಕಾರ ನಾವು ಕುಂಡಲಿ, ರಾಶಿ ಕುಂಡಲಿ ಅಂತ ನಾವು ತೆಗಿತೀವಿ. ಸೊ ರಾಶಿ ಕುಂಡಲಿಯಲ್ಲಿ ನಮಗೆ ಆ ಒಂದು 90% ಗೊತ್ತಾಗುತ್ತೆ ಸರ್. ಹೇಗೆ 9 ಗ್ರಹಗಳ ಒಂದು ಆ ಒಂದು ಪ್ಲೇಸ್ಮೆಂಟ್ ನಾವೇನ್ ಹೇಳ್ತೀವಿ, ಅಂಡ್ ದಶಾಭುಕ್ತಿ ಏನ್ ನಡೀತಿದೆ, ಅಂಡ್ ಆ ಕಾಂಬಿನೇಷನ್ ಇರುತ್ತಲ್ಲ ಸರ್. ಯೂಶಲಿ ಜ್ಯೋತಿಷ್ಯದಲ್ಲಿ ನಾವು ಹೇಗೆ ಇಟ್ಸ್ ಸೈನ್ಸ್. ಸೊ ಈಗ ಹೇಗೆ ಕಾಮನ್ ಮ್ಯಾನ್ಗೆ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಬೆಂಕಿ ಮತ್ತೆ ಪೆಟ್ರೋಲ್ ಇದ್ರೆ ನಾವೇನ್ ಹೇಳ್ತೀವಿ, ಇಟ್ ವಿಲ್ ಬರ್ಸ್ಟ್ ಅಂತ ಹೇಳ್ತೀವಿ. ಸೊ ಆ ಪೆಟ್ರೋಲ್ಗೆ ಬೆಂಕಿ ಹತ್ಕೊಳ್ಳುತ್ತೆ ಹತ್ರ ಇದ್ದಾಗ ಅಂತ. ಅದೇ ರೀತಿ ಆ ಒಂದು ಶತ್ರು ಗ್ರಹಗಳು
ಒಟ್ಟೊಟ್ಟಿಗಿದ್ದು ಅಥವಾ ಶತ್ರು ಗ್ರಹಗಳ ನೋಟ ಇದ್ದಾಗ ಖಂಡಿತ ಅಲ್ಲಿ ಒಂದು ಸಮಸ್ಯೆ ಉಂಟಾಗೇ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಜ್ಯೋತಿಷ್ಯ ಕೇಳೋರು ಇಲ್ಲ ನಾವು ಹಾಗೆ ಮಾಡಿರಲ್ಲ ಮೇಡಮ್ ಹೀಗೆ ಹಾಗೆ ಅಂತ ಹೇಳ್ಬೋದು. ಬಟ್ ಅದು ಆ ಪ್ಲೇಸ್ಮೆಂಟ್ ಆಫ್ ಗ್ರಹ ಸುಳ್ಳು ಹೇಳಲ್ಲ. ಸೊ ಗ್ರಹಗಳು ಹೀಗೇ ಆ ಒಂದು ಇದೆ ಅಂತ ಹೇಳಿದಾಗ, ಆ ಒಂದು ಕಾಂಬಿನೇಷನ್ ಗ್ರಹಗಳದ್ದು ಕಾಂಬಿನೇಷನ್ ಇದೆ ಅಂತ ಹೇಳಿದಾಗ ಖಂಡಿತ ದ ರಿಸಲ್ಟ್ ವಿಲ್ ಬಿ ಸೇಮ್. 2+2 ವಿಲ್ ಬಿ 4. ಇಟ್ ನೆವರ್ ಬಿಕಮ್ಸ್ 5. ಅಂದ್ರೆ ಯಾವಾಗ್ಲೂ ಅಷ್ಟೇ ಇರ್ತದ ಖಂಡಿತ ಆಧರಿಸ್ಕೊಂಡಾಗ ಕುಂಡಲಿನ ಆಧರಿಸ್ಕೊಂಡು ನಾವು ಆ ಒಂದು ಇಟ್ಸ್ ಲೈಕ್ ಆ ಒಂದು ಸ್ಟಡಿ ಸರ್. ಈಗ ನಾವು ಹೇಗೆ ಈಗ ಸೈನ್ಸ್ ಅಂತ ನಾನು ಹೇಳಿದೆ, ಹೇಗೆ ನಾವು ರಿಯಾಕ್ಷನ್ಸ್ ಆಸಿಡ್ ರಿಯಾಕ್ಷನ್ಸ್ ಆಗಲಿ ಬೇಸ್ ರಿಯಾಕ್ಷನ್ಸ್ ಆಗಲಿ ನಾವು ಹೇಗೆ ಮಾಡಿದಾಗ ಅದು ಒಂದು ಗೊತ್ತಾಗುತ್ತೆ, ದಿಸ್ ಇಸ್ ಆಸಿಡ್ ದಿಸ್ ಇಸ್ ಬೇಸ್ ಅಂತ ಯೂಶಲಿ ಇನ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ. ಹಾಗೇನೆ ಈಗ ನಮ್ಮ ರೈತರಿಗೂ ಅಷ್ಟೇ, ರೈತರ ಅವ್ರಿಗೆಲ್ಲ ಈ ಒಂದು ಅವ್ರು ಏನ್ ಟೈಮ್ ವಾಚ್ ಹಾಕೊಂಡು ಟೈಮ್ ನೋಡೋ ಅವಶ್ಯಕತೆನೇ ಇಲ್ಲ. ಸೂರ್ಯ ಈ ಒಂದು ದಿಕ್ಕಲ್ಲಿ ಇದ್ರೆ ಇಷ್ಟೇ ಗಂಟೆ ಅಂತ ನಮ್ಮ ರೈತರು ಹೇಳ್ತಾರೆ. ಬಟ್ ನಮಗ್ ಅದು ಗೊತ್ತಾಗಲ್ಲ, ಬಿಕಾಸ್ ನಾವು ಅಲ್ಲಿ ಅಷ್ಟು ಆ ಒಂದು ಇದ್ರಲ್ಲಿ ಪಳಗಿರಲ್ಲ. ಬಟ್ ಜ್ಯೋತಿಷ್ಯ ಅಂತ ಅಂದಾಗ ಈ 9 ಗ್ರಹಗಳ ಒಂದು ನೋಟ, 9 ಗ್ರಹಗಳ ಒಂದು ಆ ಒಂದು ಪ್ಲೇಸ್ಮೆಂಟ್ ಏನು, ಯಾವ್ಯಾವ ಒಂದು ರಾಶಿ 12 ಭಾವಗಳಲ್ಲಿ ಯಾವ ಒಂದು ರಾಶಿಯಲ್ಲಿ ಯಾವ ಒಂದು ಮನೆಯಲ್ಲಿ ಆ ಗ್ರಹಗಳ ಒಂದು ಇರ್ತಾರೆ. ಅಂಡ್ ಉಚ್ಚ ಗ್ರಹ ನೀಚ ಗ್ರಹ ಅಂತ ಎಲ್ಲ ಒಂದು ಪ್ಲೇಸ್ಮೆಂಟ್ಸ್ ಇರುತ್ತೆ. ಒಂದೊಂದು ಗ್ರಹಕ್ಕೂ ಆ ಒಂದು ಬ್ಯಾಡ್ ಹೌಸ್ ಅಂತ ಇರುತ್ತೆ. ಅದನ್ನ ನಾವು ನೀಚ ಮನೆ ಅಂತ ಹೇಳ್ತೀವಿ. ಉಚ್ಚ ಆ ಒಂದು ಜಾಗ ಅಂತ ಹೇಳಿದಾಗ ಎಕ್ಸಾಲ್ಟೇಷನ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಒಬ್ಬ ಮನುಷ್ಯ ಅವನ ಒಂದು ಪ್ರಯತ್ನವೂ ಇರಬೇಕು ಮತ್ತೆ ಯೋಗನೂ ಇರಬೇಕು ಸರ್. ಯೋಗನ ನಾವು ಆ ಒಂದು ಜಾತಕದಿಂದ ಈ ಮನುಷ್ಯನ್ಗೆ ಈ ಒಂದು ಯೋಗ ಇದೆ, ಈ ಒಂದು ದಶಾಭುಕ್ತಿಲಿ ಈ ಒಂದು ಯೋಗ ಶುರು ಆಗುತ್ತೆ, ಸೊ ಹಿ ಇಸ್ ವೆರಿ ಲಕ್ಕಿ. ಸೊ ಕೆಲವ್ರಿಗೂ ಯಂಗ್ಸ್ಟರ್ಸ್ ಕೇಳ್ತಾರೆ, ಮೇಡಮ್ ಬರೀ ಲಕ್ ಇದ್ರೆ ಏನು ಹಾರ್ಡ್ ವರ್ಕ್ ಏನ್ ಬೇಡವಾ, ನನ್ಗೆ ಮಾರ್ಕ್ಸ್ ಬರುತ್ತಾ, ಅಥವಾ ನನ್ಗೆ ಹಾಗೇನೆ ನನ್ಗೆ ಆ ಸೀಟ್ MBBS ಸೀಟ್ ಆಗ್ಲಿ ಅಥವಾ ಇಂಜಿನಿಯರಿಂಗ್ ಸೀಟ್ ಆಗ್ಲಿ ಸಿಗುತ್ತಾ ಅಂತ. ಖಂಡಿತ ನಾನು ಸ್ಟೂಡೆಂಟ್ಸ್ ಏನ್ ಹೇಳ್ತೀನಿ, ಅಥವಾ ಎನಿ ನಾವು ಕಷ್ಟ ಪಡ್ಲೇಬೇಕು. ಕಷ್ಟ ಪಡದೇನೆ ಈಗ ನಾವು ಜ್ಯೋತಿಷ್ಯ ಹೇಳ್ತೀವಿ ಅಂದ ತಕ್ಷಣ ಆ ಒಂದು ಯೋಗ ಇರುತ್ತೆ. ಈಗ ಎಲ್ಲ ಒಂದು ಸಾಮಗ್ರಿ ರೇಷನ್ ಎಲ್ಲ ಇರುತ್ತೆ, ಬಟ್ ನಾವೇ ಎದ್ದು ಅಡುಗೆ ಮಾಡ್ಬೇಕಾಗತ್ತೆ. ಸೊ ಜಸ್ಟ್ ಬಿಕಾಸ್ ಎಲ್ಲಾನು ನಮ್ಗೆ ಆ ಒಂದು ಪ್ರಾವಿಷನ್ಸ್ ಇರುತ್ತೆ ಅಂದ ತಕ್ಷಣ ಗ್ಯಾಸ್ ಸ್ಟವ್ ನಾವೇ ಹಚ್ಬೇಕಾಗುತ್ತೆ, ನಾವೇ ಅಡುಗೆ ಮಾಡ್ಬೇಕಾಗುತ್ತೆ. ಇಟ್ಸ್ ಲೈಕ್ ದಟ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಎಲ್ಲ ಒಂದು ಯೋಗ ಇದೆ ಅಂತ ಹೇಳಿದಾಗ ನಾವು ಬುಕ್ ಹಿಡ್ಕೊಂಡು ಓದ್ಲೇಬೇಕು, ಶ್ರಮ ಪಡ್ಲೇಬೇಕು, ಸಾಧನೆ ಮಾಡ್ಲೇಬೇಕು. ಕಲಾವಿದರು ಅಷ್ಟು. ನಾನು ಕಲಾವಿದ. ಯೋಗ ಪ್ರತಿಫಲ ಮಾತ್ರ ನಿರ್ಧಾರ ಮಾಡುತ್ತಾ? ಪ್ರತಿಫಲ ಯಾವಾಗ ಪ್ರತಿಫಲ ಅಂತ ಹೇಳಿದಾಗ ಸರ್, ಈಗ ನಿಮ್ಗೆ ರಾಜಯೋಗ ಇದೆ ಅಂತ ಹೇಳ್ತೀವಿ ನಾವು. ರಾಜಯೋಗ ಯಾವಾಗ ನಿಮ್ಗೆ ಸಿದ್ಧಿ ಆಗತ್ತೆ ಅಂತ ಹೇಳಿದ್ರೆ, ನೀವು ಆ ಮಾರ್ಗದಲ್ಲಿ ಶ್ರಮ ಪಡಬೇಕು, ನೀವು ಕಷ್ಟ ಪಡಬೇಕು. ಕಷ್ಟ ಪಡೋದ್ಕೂ ಆ ಒಂದು ಏನು ಈಸಿ ಇನ್ಸ್ಟೆಂಟ್ ಫುಡ್ ತರ ಎಲ್ಲಾನು ಇನ್ಸ್ಟೆಂಟ್ ಆಗಿ ಯಾವುದು ಬರಲ್ಲ. ನಥಿಂಗ್ ಗುಡ್ ಕಮ್ಸ್ ಥ್ರೂ ಇನ್ಸ್ಟೆಂಟ್ ಥಿಂಗ್ಸ್. ಹಾಗಿದ್ರೆ ಮೇಡಮ್, ಒಬ್ಬ ಜ್ಯೋತಿಷಿ ಹತ್ರ ಒಬ್ಬ ಕಷ್ಟ ಪಡೋ ವ್ಯಕ್ತಿ, ಅಥವಾ ಎಲ್ಲರಿಗೂ ಒಂದಲ್ಲ ಒಂದ್ ಕಷ್ಟ ಇದೆ, ಆ ವ್ಯಕ್ತಿ ಯಾತಕ್ ಬರ್ಬೇಕು ಅಂತೀರಾ? ಸರ್, ಈಗ ಪ್ರೊಫೆಷನಲಿ ಒಬ್ಬ ಪರ್ಸನ್ ತುಂಬಾ ಒಂದು ಒಳ್ಳೆ ಒಂದು ಟಾಪರ್ ಆಗಿರ್ತಾನೆ ಅನ್ಕೊಳ್ಳಿ, ಬಟ್ ಪರ್ಸನಲ್ ಲೈಫ್ ಏನೋ ಸಮಸ್ಯೆ ಇರುತ್ತೆ, ಅಥವಾ ಏನೋ ಹೆಲ್ತ್ ಇಶ್ಯೂಸ್ ಇರಬಹುದು, ಅಥವಾ ಕಂಪ್ಯಾಟಿಬಿಲಿಟಿ ಗಂಡ ಹೆಂಡತಿಯ ಸಮಸ್ಯೆ ಇರಬಹುದು, ಅಥವಾ ಮಕ್ಕಳಿನ ಸಮಸ್ಯೆ ಇರಬಹುದು, ಅಥವಾ ಏನೋ ಎಷ್ಟೆಲ್ಲ ದುಡ್ಡಿದ್ರು ಒಂದು ಮನೆ ತಗೊಳಕ್ ಆಗದೆ ಇರಬಹುದು, ಅಥವಾ ನೂರೇನು ಸಮಸ್ಯೆಗಳು ಸರ್. ಎಷ್ಟು ಜನರು ನಾವು ಇದೀವೋ ಅಷ್ಟು ಸಮಸ್ಯೆಗಳು ಇರುತ್ತೆ. ಆಲ್ ಪ್ರಾಬ್ಲಮ್ಸ್ ಆರ್ ವೆರಿ ಡಿಫ್ರೆಂಟ್. ಅಂಡ್ ಆ ಮನುಷ್ಯ ಹೇಗೆ ಆ ಸಮಸ್ಯೆನೇ ದೊಡ್ಡದು ಮಾಡ್ಕೊಂಡು ಜೀವ ಕಳ್ಕೊಳ್ಳೋ ಲೆವೆಲ್ವರೆಗೂ ಹೊರಟೋಗ್ತಾರೆ. ಸೊ ಈಗ ಜ್ಯೋತಿಷ್ಯ ಯಾವ ಒಂದು ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ, ಈಗ ಜ್ಯೋತಿಷ್ಯ ಈಸ್ ಲೈಕ್ ಆ ದೇವರು ಒಂದು ಕೊಡೋ ಅಂತ ಒಂದು ಪರಿಹಾರಗಳು ಅಂತ ಹೇಳ್ತೀವಿ. ಈಗ ಕೆಲವು ಜ್ಯೋತಿಷಿಗಳು ನಾವೇ ದೇವರು, ನಾವೇ ಇದು, ದಟ್ ಇಸ್ ಅಟರ್ ನಾನ್ಸೆನ್ಸ್ ಅಂತ ಹೇಳ್ತೀನಿ. ಇದು ಹೇಗೆ ಜ್ಯೋತಿಷ್ಯ ಅಂತ ಹೇಳೋದು, ಇಟ್ ಈಸ್ ಒನ್ ವಿದ್ಯೆನ ನಾವು ಕಲಿತಾ ಇರ್ತೀವಿ. ನಾನು ಸಂಪೂರ್ಣ ಕಲಿತೆ ಅಂತ ಯಾವ ಮನುಷ್ಯನೂ ಹೇಳಕ್ಕಾಗಲ್ಲ ಸರ್. ಅನುಗ್ರಹನೂ ಮಾಡಕ್ಕಾಗಲ್ಲ ಅಲ್ವಾ? ಪರಿಹಾರ ಹೇಳ್ಬೋದು ಸರ್. ಈಗ ದೇವಸ್ಥಾನದಲ್ಲಿ ಪುರೋಹಿತರು ಹೇಗಿರ್ತಾರೋ ಹಾಗೇನೆ ಜ್ಯೋತಿಷಿಗಳು ಅಂತ ಹೇಳ್ತೀನಿ. ಪುರೋಹಿತರು ನಾವೇ ದೇವ್ರು ಅಂತ ಹೇಳಕ್ಕಾಗಲ್ಲ ಅಲ್ವಾ? ದೇವರ ನೆಕ್ಸ್ಟ್ ಓಕೆ ಪುರೋಹಿತರು ಅಂತ ಹೇಳ್ಬೋದು. ಪುರೋಹಿತರ ಮುಖಾಂತರ ಪ್ರಸಾದಗಳನ್ನ ನಾವು ತಗೊಳ್ತೀವಿ. ಹಾಗೇನೆ ಜ್ಯೋತಿಷ್ಯರು ಕೂಡ ಜ್ಯೋತಿಷಿಯಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಜ್ಯೋತಿಷ್ಯ ವಿದ್ಯೆಯಿಂದ ನಾವು
ವಿದ್ಯೆಯಿಂದನೇ ಎಲ್ಲ ಮನುಷ್ಯ ಅಂತ ಹೇಳ್ತೀವಿ. ಸೊ ವಿದ್ಯೆಗೆ ನಾವೇ ವಿದ್ಯಾಕಾರಕರು ಅಂತ ಹೇಳಕ್ಕೆ ನೋ ಹ್ಯೂಮನ್ ಬೀಯಿಂಗ್ ಅದು ಅರ್ಹತೆ ಇಲ್ಲ ಯಾರಿಗೂ. ನಾವು ಏನು ಒಂದಿಷ್ಟು ಕಲ್ತಿರ್ತೀವಿ ಸರ್, ಇಷ್ಟು ಕಲ್ತಿರೋ ಜೊತೆಗೆ ಆ ಒಂದು ಏನು ನಾವು ಒಂದು ಡಿಸಿಷನ್ಸ್ ಹೇಳುವಾಗ ಇಟ್ ಇಸ್ ಲೈಕ್ ಆ ಒಂದು ಕಾಂಬಿನೇಷನ್ಸ್ ನೋಡಿದಾಗ ಓಕೆ ಈ ಮನುಷ್ಯನ ಈ ತರನೇ ಮಾಡಿರ್ತಾರೆ ಅಥವಾ ಈ ಮನುಷ್ಯನ್ಗೆ ಹೀಗೆ ಆಗ್ಬೋದು. ಸೊ 90%, 90 to 95% ಅದೇ ರೀತಿ ಆಗುತ್ತೆ ಸರ್. ಕೆಲವ್ರಿಗೆ ಈಗ ಶನಿ ಮಹಾತ್ಮರು ನೀಚ ಸ್ಥಾನದಲ್ಲಿದ್ದು ರಾಹುವಿನ ಜೊತೆ ಯತಿಯಾಗಿ ಆ ಒಂದು ಶನಿ ಮಹಾತ್ಮರ ದಶಾಭುಕ್ತಿಯಲ್ಲಿ ರಾಹು ಅಂತರ್ ಭುಕ್ತಿ ನಡೀತಾ ಇರುವಾಗ ನಾವ್ ಏನ್ ಹೇಳ್ತೀವಿ, ನೋ ಬ್ಲಾಕ್ ಕಲರ್ಸ್, ಡೋಂಟ್ ನೆವರ್ ವೇರ್ ಬ್ಲಾಕ್ ಕಲರ್ಸ್ ಅಂತ ಹೇಳ್ತೀವಿ. ಕಪ್ಪು ಬಣ್ಣದ ವಸ್ತ್ರನ ಧರಿಸಬೇಡಿ ಅಂತ ಹೇಳ್ತೀವಿ. ಶನಿದೇವರಿಗೆ ಕಪ್ಪು ಬಣ್ಣ ಪ್ರಿಯ. ಅವರು ದುಷ್ಟರಾದಾಗ ಅಥವಾ ಅವ್ರು ನನಗೆ ಒಳ್ಳೆಯವರಾಗಿಲ್ಲ ಅಂದಾಗ ಹೌದು ಅವ್ರು ಕಪ್ಪು ಹಾಕೊಂಡ್ರೆ ಅವ್ರಿಗೆ ಮೆಚ್ಚಾಗುತ್ತಲ್ವಾ ನನ್ನ ಮೇಲೆ? ಸರ್ ಈಗ ನಿಮ್ಗೆ ನಿಮ್ ಲೈಫ್ ಅಲ್ಲಿ ವರ್ಸ್ಟ್ ಎನಿಮಿ ಇರ್ತಾರೆ, ನೀವು ಊಟದ ಪಂಕ್ತಿಯಲ್ಲಿ ಕೂತ್ಕೊಂಡಿರ್ತಾರ, ನಿಮ್ಮ ಪಕ್ಕನೇ ಆ ವ್ಯಕ್ತಿನ ಕೂರಿಸಿದಾಗ ನೀವು ಆರಾಮಾಗಿ ಊಟ ಮಾಡ್ತೀರಾ? ಯಾಕೆ? ಏನೋ ತೊಂದರೆ ಕೊಡ್ತಾನೆ. ಅವ್ರೇನೋ ತೊಂದರೆ ಕೊಡಲ್ಲ ಪಾಪ, ಅವ್ರು ಮಾಡೋದವ್ರು ತಲೆ ಬಗ್ಗಿಸ್ಕೊಂಡು ಊಟ ಮಾಡ್ತಿರ್ತಾರೆ, ನಿಮ್ಗೆ ಏನ್ ತೊಂದರೆ ಕೊಡ್ತಾರೆ? He'll be just next to you, but you won't feel comfortable. ಸುಮ್ನೆ ನಮ್ಗೆ ಆಗದೆ ಇರೋ ಮನುಷ್ಯ ಆಗ್ಲಿ ಅಥವಾ ಯಾರೇ ವ್ಯಕ್ತಿ ಆಗ್ಲಿ ಎದುರುಗಡೆ ಕುತ್ಕೊಂಡಿರ್ಲಿ ಅಥವಾ ಪಕ್ಕದಲ್ಲಿ ಕುತ್ಕೊಂಡಿರ್ಲಿ ನಮ್ಗೇನೋ ಒಂದು ಕಸಿಬಿಸಿ ಆಗುತ್ತೆ ಅಂತ ಹೇಳಿದಾಗ ಗ್ರಹಗತಿಗಳು ಯಾವುದೋ ಜನ್ಮಾಂತರದಲ್ಲಿ ನಾವು ಮಾಡಿರೋ ಕರ್ಮ ಫಲಗಳಿಗೆ ಯಾವುದೋ ಒಂದು ಆ ಒಂದು ರಾಂಗ್ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾಗ ಅದು ಆ ಒಂದು ಎಫೆಕ್ಟ್ ನಮ್ಗೆ ಆಗೇ ಆಗುತ್ತೆ. ಅದ್ರ ಜೊತೆಗೆ ಆ ಬ್ಯಾಡ್ ಫ್ರೀಕ್ವೆನ್ಸಿ ಜೊತೆಗೆ ನಾವು ಅದು ಆಗದೆ ಇರೋ ಅಂತ ಒಂದು ಕಲರ್ಸ್ ಹಾಕೊಂಡಾಗ ಅಥವಾ ಅದೃಷ್ಟ ರತ್ನಗಳನ್ನ ಹಾಕೊಂಡಾಗ ಅಡ್ವರ್ಸ್ ಎಫೆಕ್ಟ್ ಹೊಡಿಲೇಬೇಕು. ಈಗ ನಾವೆಲ್ಲ ಹೇಳಕ್ ಹೋಗಿದ್ದೇವೆ, ಶನೀಶ್ವರರು ಕೆಟ್ಟವರಾಗಿದ್ದಾರೆ, ಅವ್ರನ್ನ ಮತ್ತಷ್ಟು ಪ್ರಚೋದಿಸಿದರೆ ಹೌದು ಕಪ್ಪು ಬಟ್ಟೆನೋ ಅಥವಾ ಅವ್ರು ಆಗದೆ ಇರೋ ಅವ್ರ ಕಲ್ಲನ್ನು ಧರಿಸಿದಾಗ ಹೌದು ಅವ್ರು ಅದೇ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಯಾವ ಕೆಟ್ಟ ಎಫೆಕ್ಟ್ ಏನಿದೆ ಜಾಸ್ತಿ ಆಗುತ್ತೆ. ಹೌದು, when the combination is bad. ಶನಿ ಮಹಾತ್ಮರ ಜೊತೆ ನೀಚ ಕುಜ ಇದ್ದು ಅಥವಾ ಏನೋ ನೀಚ ಕುಜನ್ ಜೊತೆ ಶನಿ ಮಹಾತ್ಮರು ಆಸ್ ವೆಲ್ ಎಸ್ ರಾಹು ಇದ್ದಾಗ ಇದೆಲ್ಲ ಡೆಡ್ಲಿ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಸರ್, ವಿಚ್ ಗಿವ್ಸ್ ಆ ಒಂದು ಎಕ್ಸ್ಪ್ಲೋಷನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಆ ತರ ಆಗೇ ಆಗುತ್ತೆ ಅಂತ ಹೇಳ್ತೀವಿ. ಮೇಡಮ್, ಈಗ ಪರಿಹಾರಕ್ಕೆ ಬರೋಣ. ಏನೇನೋ ಕಷ್ಟಗಳಿದೆ ಜೀವನದಲ್ಲಿ, ಕೆಲವ್ರದ್ದು ಆರೋಗ್ಯದ್ದು, ನಿಮ್ಮ ಹತ್ರ ಎತ್ಕೊಂಡು ಬರ್ಬೇಕಾದ್ರೆ ಏನೆಲ್ಲ ತರಬೇಕು? ಜಾತಕ ಕಂಪಲ್ಸರಿನಾ ಸರ್? ಕೆಲವ್ರಿಗೆ ಲೈಕ್ ಹುಟ್ಟಿದಂತ ಡೇಟ್ ಆಫ್ ಬರ್ತ್ ಇರಲ್ಲ. ಈಗ ನಮ್ಮ ತಂದೆ ತಾಯಿ ಬರ್ದಿಟ್ಟಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಆಗ ನಾವೇನ್ ಹೇಳ್ತೀವಿ, ಗೋಚಾರದ ಫಲದ ಪ್ರಕಾರ ನಾವು ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಒಂದು ಗೋಚಾರದ ಫಲದ ಪ್ರಕಾರ ನಾವು ಒಂದು ನಿರ್ದಿಷ್ಟವಾಗಿ ಈ ರೀತಿ ಆಗಬಹುದು. ಇಲ್ಲಿ ಕ್ಯಾಲ್ಕುಲೇಷನ್ ತಪ್ಪೋದಿಲ್ವಾ ಸರ್? ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಈಗ ಹೇಗೆ ಆಗ್ಬೋದು ಅಂತ, ಲೈಕ್ ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹುಡುಗ ಇರ್ತಾನೆ, ಅವನು 7th ಸ್ಟ್ಯಾಂಡರ್ಡ್ ವರ್ಗೂ ಕನ್ನಡ ಮೀಡಿಯಂ ಓದಿರ್ತಾನೆ, 8th ಸ್ಟ್ಯಾಂಡರ್ಡ್ ಇಂದ he'll take ಇಂಗ್ಲಿಷ್ ಮೀಡಿಯಂ. ಸೊ ಇಂಗ್ಲಿಷ್ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು ಹೊರತು ಕನ್ನಡನೇ ಅವನಿಗೆ ಕಷ್ಟ ಅಂತ ಹೇಳಕ್ ಬರಲ್ಲ. ಬಿಕಾಸ್ ಕನ್ನಡದಲ್ಲೇ 7th ವರ್ಗೂ ಓದಿರೋದ್ರಿಂದ ಕನ್ನಡ ವಿಲ್ ಬಿ ವೆರಿ ಈಸಿ. ಕನ್ನಡ ತುಂಬಾ ಅವನಿಗೆ ತುಂಬಾ ಸ್ಪಾಂಟಾನಿಯಸ್ ಆಗಿ ಕನ್ನಡದಲ್ಲಿ ಅವನು ಮಾರ್ಕ್ಸ್ ತೆಗಿತಾನೆ. ಸೊ ಇಂಗ್ಲಿಷ್ ಆಸ್ ವೆಲ್ ಎಸ್ ಒಂದ್ ಸ್ವಲ್ಪ ಬೇರೆ ಸಬ್ಜೆಕ್ಟ್ಸ್, ಇಂಗ್ಲಿಷ್ ಫಿಸಿಕ್ಸ್ ಆಗ್ಲಿ ಕೆಮಿಸ್ಟ್ರಿ ಆಗ್ಲಿ ಇಂಗ್ಲಿಷ್ ಅಲ್ಲಿ ಇದ್ದಾಗ ಅವ್ನಿಗೆ ಒಂದ್ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಹಾಗೇನೆ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ಇದ್ದಾಗ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅನ್ ಅಸ್ಟ್ರಾಲಜರ್, ಫಾರ್ ಎನಿ ಅಸ್ಟ್ರಾಲಜರ್. ಬಟ್ ಆ ಒಂದು ಅವರು ಹುಟ್ಟಿದಂತ ಒಂದು ಸಮಯ ಅಥವಾ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದಾಗ ಇಟ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್, ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ನಾವು ನಿರ್ಣಯ ಮಾಡಬಹುದು ಹೀಗೆ ಆಗುತ್ತೆ, ಈ ಒಂದು ಸಮಸ್ಯೆ ಇದೆ ಇವ್ರಿಗೆ, ಅಥವಾ ಇದೆಲ್ಲ ಅವ್ರು ಅನುಭವಿಸ್ಕೊಂಡು ಬಂದಿದ್ದಾರೆ, ಈಗ ಪರಿಹಾರ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಬಂದಾಗ ಸರ್ ನಾವು ಏನ್ ಮಾಡ್ತೀವಿ, ಸಮಸ್ಯೆ ನಮಗೂ ಇರುತ್ತೆ ನಿಮಗೂ ಇರುತ್ತೆ, ಆ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸಬೇಕು, ವಾಟ್ ಇಸ್ ದ ಸೊಲ್ಯೂಷನ್, ಆಮೇಲೆ ಯಾವ ಕಾಂಬಿನೇಷನ್ ಈ ಸಮಸ್ಯೆ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀರಾ? ಖಂಡಿತ ಸರ್, ಖಂಡಿತ. ಅಂದ್ರೆ ಗ್ರಹಗಳ ಯಾವ ಕಾಂಬಿನೇಷನ್ಗೆ ಈ ಸಮಸ್ಯೆ ಬರುತ್ತೆ ಸರ್? ಈಗ ಪೊಲಿಟಿಷಿಯನ್ಸ್ ಬಂದಾಗ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಸೀಟ್ ಸಿಗುತ್ತಾ ಮೇಡಮ್, ಅಥವಾ ನಾನು ವಿನ್ ಆಗ್ತೀನಾ, 100 ಕ್ವೆಶನ್ಸ್ ಇರುತ್ತೆ ಅವ್ರದ್ದೇ. ಸೊ ಒಬ್ಬ ಪೊಲಿಟಿಷಿಯನ್ ಒಂದು ಜಾತಕ ನೋಡಿದಾಗ ರವಿದು ಪ್ಲೇಸ್ಮೆಂಟ್ ನೋಡ್ತೀವಿ. ರವಿ ಆ ಒಂದು ಪೊಲಿಟಿಕ್ಸ್ಗೆ ಆ ಒಂದು ಪ್ರೋತ್ಸಾಹ ಕೊಡುವಂತ ಗ್ರಹ, ಆಸ್ ವೆಲ್ ಎಸ್ ಗುರು ಬಲ ಎಲ್ಲಾ ಒಂದು ಯೋಗಕ್ಕೂ ಇರಬೇಕು. ಗುರುಬಲ ಇಲ್ದೇನೆ ನಾವ್ ಏನು ಮಾಡಕ್ಕಾಗಲ್ಲ, ಏನು ವಿನ್ ಆಗಕ್ಕಾಗಲ್ಲ. ಸೊ ಗುರುವಿನ ಪ್ಲೇಸ್ಮೆಂಟ್ ನೋಡ್ತೀವಿ, ರವಿ ಗ್ರಹದ ಒಂದು ಪ್ಲೇಸ್ಮೆಂಟ್ ನೋಡ್ತೀವಿ. ಅಂಡ್ ಶುಭ ಗ್ರಹಗಳು ಆದಷ್ಟು ಒಳ್ಳೆ ಒಂದು ಸ್ಥಾನಮಾನದಲ್ಲಿದಾರ
ಆ ಒಂದು ಭಾವ ಏನು. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆ, 12ನೇ ಮನೆ, ಆ ಒಂದು 3ನೇ ಮನೆ ಮಾರಕ ಸ್ಥಾನ ಅಂತ ಹೇಳ್ತೀವಿ. ಸೊ ದೇ ಆರ್ ದ ಲೀಸ್ಟ್ ಹೌಸಸ್ ಇನ್ ಅಸ್ಟ್ರಾಲಜಿ. ಸೊ 3ನೇ ಮನೆ ಅಥವಾ 6ನೇ ಮನೆ ಅಥವಾ 12ನೇ ಮನೆನ ವ್ಯಯ ಸ್ಥಾನ ಅಂತ ಹೇಳ್ತೀವಿ, ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ. ಸೊ ಲಾಸ್ ಅಲ್ಲಿ ಶುಕ್ರ ಇದ್ದಾಗ ನಾನ್ ಬಿಸ್ನೆಸ್ ಮಾಡ್ಬೋದಾ ಅಂತ ಕೇಳ್ತಾರೆ ಕೆಲವರು. ಸೊ 12ನೇ ಮನೆ ಲಾಸ್ ಅಲ್ಲಿ ಶುಕ್ರ ಈಸ್ ಗ್ರಹ ಫಾರ್ ಪ್ರಾಸ್ಪೆರಿಟಿ. ಈ ಬಿಸ್ನೆಸ್ ಗೆಲ್ಲ ಕಾರಕ ಆಗುವಂತ ಗ್ರಹ. ಕಾರಕ ಅಂತ ಅಂದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್. when you are in engineer, you should go to engineering college, not to medical college. ಸೊ ಬಿಸ್ನೆಸ್ ನನಗೆ ಕ್ಲಿಕ್ ಆಗುತ್ತಾ ಮೇಡಮ್ ಅಂತ ಕೇಳಿದಾಗ ನಾವು ಖಂಡಿತ ಶುಕ್ರ ಗ್ರಹ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದಾರಾ, ಸೊ ಶುಕ್ರನ ಒಡನಾಟ, ಯಾವ ಒಂದು ಗ್ರಹಗಳ ವೀಕ್ಷಣೆ ಇದೆ, ಸೊ ಅದನ್ನೆಲ್ಲ ನೋಡ್ತೀವಿ. ಯಾವ ಒಂದು ದಶಾಭುಕ್ತಿ ನಡೀತಿದೆ, ಸೊ ಆ ಒಂದು 12 ಭಾವಗಳ ಒಂದು ಕಾಂಬಿನೇಷನ್ ನೋಡಿ ನಾವು ಆ ಒಂದು ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಇಲ್ವಾ ಅಂತ ನಾವು ಹೇಳ್ತೀವಿ. ಆಯ್ತು ಮೇಡಮ್, ಈಗ ನೀವು ಎದುರುಗಡೆ ಬಂದ ವ್ಯಕ್ತಿಯ ಭೂತ ಅಂದ್ರೆ ಹಿಂದೆ ನಡೆದಿದೆ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಮೇಡಮ್ ಸರ್? ಈಗ ಹೇಗೋ ನೀವಂತೂ ಪರ್ಫೆಕ್ಟ್ ಆಗಿ ಹೇಳ್ತೀರಾ, ನಂಗಂತೂ ಧೈರ್ಯ ಇದೆ. ಅದು ಹೇಗೆ ಸಾಧ್ಯ ಆಗುತ್ತೆ ಸರ್? ಕೆಲವು ಸೀಕ್ರೆಟ್ಸ್ ಇರುತ್ತೆ. ಸೊ ಎವ್ರಿ ಪರ್ಸನ್ ಶುಡ್ ನಾಟ್ ಡಿಸ್ಕ್ಲೋಸ್ ಎ ಸೀಕ್ರೆಟ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ. ಈಗ ಎಲ್ಲ ನಮ್ಮಿಂದನೇ ಅಂತ ಹೇಳೋದ್ಕಿಂತ ಗುರುಗಳ ಆಶೀರ್ವಾದನೂ ಇರಬೇಕು ಸರ್ ಒಬ್ಬ ವ್ಯಕ್ತಿಗೆ. ಸೊ ವಿದ್ಯೆನ ನಾವು ಎಷ್ಟೇ ವಿದ್ಯಾರ್ಜನೆ ಮಾಡಿರಬಹುದು, ಬಟ್ ಒಂದು ಆಶೀರ್ವಾದದ ಮುಖಾಂತರ, ಆ ಒಂದು ಗುರುಗಳ ಒಂದು ಆಶೀರ್ವಾದ, ದೈಹಿಕವಾಗಿ ಒಂದು ಅನುಗ್ರಹ ಇದ್ರೆ ನಾವು ನಮಗೆ ಗೊತ್ತಿಲ್ಲದಾಗೆ ವಿ ವಿಲ್ ಜಸ್ಟ್ ಟೆಲ್ ಆಫ್ ದೋಸ್ ಥಿಂಗ್ಸ್, ಸರ್ಟೆನ್ ಥಿಂಗ್ಸ್. ಇಟ್ ಮೈಟ್ ಬಿ ಸಿಕ್ಸ್ ಸೆನ್ಸ್ ಆರ್ ಇಂಟ್ಯೂಷನ್ ಆರ್ ವಾಟ್ ಎವರ್ ಇಟ್ ಮೈಟ್ ಬಿ, ಈಗ ಏನ್ ಕರೀತಿರೋ, ಬಟ್ ನಮ್ಗೆ ಆ ಜಾತಕ ನೋಡ್ತಾ ಇದ್ದಾಗ್ಲೇ ಹೀಗೀಗೆ ಆಗಿರುತ್ತೆ ಆ ವ್ಯಕ್ತಿಗೆ ಅಂತ ಒಂದು ಗೊತ್ತಾಗ್ಬಿಡುತ್ತೆ.